ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿ ಕ್ಲಾಸಿಕ್ IAS ಆ್ಯಂಡ್ KS ಸ್ಟಡಿ ಸರ್ಕಲ್ ಹಾಗೂ ಸ್ಪರ್ಧಾ ಸ್ಫೂರ್ತಿಯವರ ಸಹಯೋಗದೊಂದಿಗೆ ಪೊಲೀಸ್ ಪೇದೆ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ದಿನಾಂಕ 8/5/2022 ಅವರ ಸಂಸ್ಥೆಯಲ್ಲಿ ನಡೆಸಿರ್ತಾರೆ. ಸೊ ಅವಧಿ 90 ನಿಮಿಷಗಳು. ಸಾಮಾನ್ಯ ಜ್ಞಾನದ ಪತ್ರಿಕೆ. ಒಟ್ಟು 100 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ವಿಡಿಯೋವನ್ನು ಶುರು ಮಾಡೋದಕ್ಕೂ ಮುಂಚೆ PC ಮತ್ತು PSI ಪರೀಕ್ಷೆಗೆ ಸಂಬಂಧಪಟ್ಟಂಗೆ 2022ರ 100 ಅಂಕಗಳ ಮಾಕ್ ಟೆಸ್ಟನ್ನು ಅಪ್ಡೇಟ್ ಮಾಡಿದ್ದೀನಿ. ಒಂದು ಟೆಸ್ಟನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ಮೇಲೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ನ ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿ ಆ ಟೆಸ್ಟನ್ನು ನೀವು ಅಟೆಂಡ್ ಮಾಡಿ ನಿಮ್ಮ ಅಂಕಗಳೆಷ್ಟು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡ್ಬೋದು, ಅಥವಾ ಆ ಬ್ಲಾಗಲ್ಲಿ ಅಲ್ಲೇ ನೀವು ನಿಮ್ಮ ಉತ್ತರಗಳನ್ನು, ನೀವು ಪಡೆದುಕೊಂಡ ಅಂಕಗಳನ್ನು ಕಾಮೆಂಟ್ ಮಾಡಬಹುದು. ಸಲಹೆಗಳಿದ್ದರೆ ಅವುಗಳನ್ನು ಕೂಡ ಕೊಡ್ತಾ ಹೋಗ್ಬೋದು. ಇನ್ನು ಈ ಪ್ರಶ್ನೆ ಪತ್ರಿಕೆಯನ್ನು ಟೆಲಿಗ್ರಾಮಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೂಡ ನೀಡಲಾಗಿದೆ. ಪಾಕಿಸ್ತಾನದ ಮೊದಲ ಹಿಂದೂ ಮಹಿಳಾ ನ್ಯಾಯಾಧೀಶೆ ಎಂಬ ಶ್ರೇಯಸ್ಸಿಗೆ ಕೆಳಗಿನ ಯಾರು ಪಾತ್ರರಾಗಿದ್ದಾರೆ? ಸರಿಯಾದ ಉತ್ತರ ಸುಮನ್ ಕುಮಾರಿ. ಆಯ್ಕೆ 3. ಕರಂಡುಕ್ಲಾ ಪರ್ವತ ಕಣಿವೆ ಮಾರ್ಗ ಎಲ್ಲಿ ಕಂಡುಬರುತ್ತದೆ? ಇದು ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಇಫ್ತ್ ವಿಚ್ ಕಲ್ಲಿದ್ದಲು ನಿಕ್ಷೇಪ ಕೆಳಗಿನ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಸರಿಯಾದಂಥ ಉತ್ತರ ಆಸ್ಟ್ರೇಲಿಯಾ. ಈ ಕೆಳಗಿನವುಗಳಲ್ಲಿ ಯಾವುದು ಮಿಜೋರಾಂ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ? ನಾಗಾಲ್ಯಾಂಡ್. ಭಾರತದಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸ್ ಉತ್ಪಾದಿಸುವ ರಾಜ್ಯ ಯಾವುದು? ಮಧ್ಯಪ್ರದೇಶ. ದಯಾನಂದ ಸರಸ್ವತಿಯವರ ಮೂಲ ಹೆಸರೇನು? ಮೂಲಶಂಕರ ಅಂತಲೇ ಅವ್ರನ್ನ ಕರೀತಾರೆ. ಈ ಕೆಳಗಿನವುಗಳಲ್ಲಿ ಅತ್ಯಧಿಕ ಇಂಗಾಲದ ಅಂಶವನ್ನು ಹೊಂದಿರುವ ಮತ್ತು ಕಡಿಮೆ ಮಲಿನತೆಯನ್ನು ಹೊಂದಿರುವ ಕಲ್ಲಿದ್ದಲಿನ ವಿಧ ಯಾವುದು? ಆಯ್ಕೆ 1 ಆಂಥ್ರೋಸೈಟ್. ಮನುಷ್ಯನ ಮೂತ್ರಪಿಂಡದಲ್ಲಿ ಕಲ್ಲುಗಳು ರಚಿತವಾಗಲು ಪ್ರಮುಖವಾದ ಕಾರಣವಾಗುವಂಥ ಅಂಶ ಕ್ಯಾಲ್ಸಿಯಂ ಆಕ್ಸಲೇಟ್. ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರು? ಅರವಿಂದ್ ಪನಗರಿಯಾ. ಪ್ರೆಸೆಂಟ್ ಇರ್ತಕ್ಕಂಥ ನೀತಿ ಆಯೋಗದ ಉಪಾಧ್ಯಕ್ಷರು ಯಾರು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ಬರೆಯಿರಿ. ಕ್ವಶನ್ ನಂಬರ್ 9 ಅಂತ ಮೆನ್ಷನ್ ಮಾಡಿ. ನೀತಿ ಆಯೋಗ ಅನ್ನೋದು ಯೋಜನಾ ಆಯೋಗದ ಬದಲಾಗಿ ಬಂದಂತಹ ಒಂದು ಸಂಸ್ಥೆ. 2015ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಅಧ್ಯಕ್ಷರು ಭಾರತದ ಪ್ರಧಾನಮಂತ್ರಿಗಳಾಗಿರ್ತಾರೆ, ಪ್ರೆಸೆಂಟ್ ನರೇಂದ್ರ ಮೋದಿ ಅವರು. ಮೊದಲ ಉಪಾಧ್ಯಕ್ಷರು ಅರವಿಂದ್ ಪನಗರಿಯಾ ಆಗಿದ್ದರು, ಈಗ ಬದಲಾವಣೆ ಆಗಿದೆ. ಕಾಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ತಪ್ಪದೆ ಬರೆಯಿರಿ. ದ್ವಿಸರ್ಕಾರವನ್ನು ಡಕಾಯಿತರ ರಾಜ್ಯ ಎಂದು ಟೀಕಿಸಿದವರು ಯಾರು? KM ಫಣಿಕರ್. ಈ ಕೆಳಕಂಡ ಯಾವ ವರ್ಷದಲ್ಲಿ ಭಾರತದ ಪಂಚಶೀಲ ತತ್ವಗಳನ್ನು ಅಳವಡಿಸಿಕೊಳ್ಳಲಾಗಿದೆ? 1954ರಲ್ಲಿ. ವಿಶ್ವಸಂಸ್ಥೆಯ ಮೊದಲ ಮಹಾಕಾರ್ಯದರ್ಶಿ ಯಾರು? ಸರಿಯಾದ ಉತ್ತರ ಟ್ರಿಗ್ವೆ ಲೀ. ಕಾಮೆಂಟ್ ಸೆಕ್ಷನಲ್ಲಿ ಕ್ವಶನ್ ನಂಬರ್ 12 ಅಂತ ಮೆನ್ಷನ್ ಮಾಡಿ ವಿಶ್ವಸಂಸ್ಥೆಯ ಪ್ರಸ್ತುತ ಮಹಾಕಾರ್ಯದರ್ಶಿಗಳ್ಯಾರು ಅಂತ ಉತ್ತರವನ್ನು ಕಾಮೆಂಟ್ ಮಾಡಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರವೆಂದು ಕರ್ನಾಟಕದ ಕೆಳಗಿನ ಯಾವ ಜಲಾಶಯಕ್ಕೆ ಹೆಸರಿಡಲಾಗಿದೆ? ಆಲಮಟ್ಟಿ ಜಲಾಶಯ. ಇಥಿಯೋಪಿಯಾ ಉಡಾವಣೆ ಮಾಡಿದ ಮೊದಲ ಉಪಗ್ರಹ ಯಾವುದು? ಆಯ್ಕೆ 1 ಈಟ್ರಾಸ್-1. ಮಾನ್ಯ ಕೇಟಾದಿಂದ ಕಲ್ಯಾಣಕ್ಕೆ ರಾಜಧಾನಿಯನ್ನು ಬದಲಾಯಿಸಿದ ಕಲ್ಯಾಣಿ ಚಾಲುಕ್ಯ ಅರಸ ಯಾರು? ಸರಿಯಾದ ಉತ್ತರ 1ನೇ ಸೋಮೇಶ್ವರ. ಗಾಳಿಯಲ್ಲಿ ಈ ಕೆಳಗಿನ ಯಾವ ಅನಿಲ ಗರಿಷ್ಠ ಪ್ರಮಾಣದಲ್ಲಿ ಕಂಡುಬರುತ್ತವೆ? ಸಾರಜನಕ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ವುಡ್ ಸ್ಪಿರಿಟ್ ಎಂದು ಕರೆಯುತ್ತಾರೆ? ಮೆಥನಾಲ್. ಕ್ಯಾಲಮೈನ್ ಎಂಬುದು ಇದರ ಪ್ರಮುಖ ಅದಿರಾಗಿದೆ. ಸತು. ಆಸ್ಕರ್ ಪ್ರಶಸ್ತಿಗೆ ಭಾಜನರಾದ ಭಾರತದ ಮೊದಲ ಸಂಗೀತ ನಿರ್ದೇಶಕ ಎಂಬ ಕೀರ್ತಿಗೆ ಕೆಳಗಿನ ಯಾರು ಭಾಜನರಾಗಿದ್ದಾರೆ? AR ರೆಹಮಾನ್. ಈ ಕೆಳಗಿನವುಗಳಲ್ಲಿ ಯಾರು ಕಾಕೋರಿ ರೈಲು ಪಿತೂರಿ ಪ್ರಕರಣದೊಂದಿಗೆ ಸಂಬಂಧವನ್ನು ಹೊಂದಿಲ್ಲ? ಸೂರ್ಯ ಸೇನ್.
ಇನ್ನು ಉಳಿದಂಥ ಎಲ್ಲರೂ ಕೂಡ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ಸಂಬಂಧ ಹೊಂದಿದ್ದಾರೆ. ಈ ಕೆಳಗಿನ ಯಾವ ದೇವಾಲಯ ಕರ್ನಾಟಕದ ಖಜುರಾಹೋ ಎಂದು ಜನಪ್ರಿಯವಾಗಿದೆ? ಸೊ ಬಾಗಾಳಿಯ ಕಲ್ಲೇಶ್ವರ ದೇವಾಲಯ. ನಮ್ಮ ಸಂವಿಧಾನದ ಕೆಳಗಿನ ಯಾವ ವಿಧಿಯು ರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನು ಕಲ್ಪಿಸುತ್ತದೆ? ಸರಿಯಾದ ಉತ್ತರ 52ನೇ ವಿಧಿ. ಕರ್ನಾಟಕ ರಾಜ್ಯದ ಸುತ್ತುವರಿದಿರುವ ಕರಾವಳಿ ಪ್ರದೇಶ 320 ಕಿಲೋಮೀಟರ್ ಟೋಟಲ್ಲು ಕರಾವಳಿಯ ಪ್ರದೇಶ. ಕೈಗಾ ಅಣುಸ್ಥಾವರ ಇದು ಒಂದು ಡ್ಯಾಶ್ ಆಗಿದೆ. ಇದು ಅಟಾಮಿಕ್ ಎಲೆಕ್ಟ್ರಿಕ್ ಸ್ಥಾವರವಾಗಿದೆ. 1911ರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಎಲ್ಲಿ ಸ್ಥಾಪನೆ ಮಾಡಿದ್ರು? ಬೆಂಗಳೂರಿನಲ್ಲಿ. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟು? 5.83%. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೂಲಕ ಹಾದು ಹೋಗುತ್ತದೆ? ಕರ್ಕಾಟಕ ಸಂಕ್ರಾಂತಿ ವೃತ್ತ. 2G ಹಗರಣ ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತದೆ? ದೂರ ಸಂಪರ್ಕ. ಅರುಣಾ ಶಾನ್ಭಾಗ್ ಪ್ರಕರಣ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿರುತ್ತದೆ? ದಯಾಮರಣ. ಕಳಸ ಎಂಬುದು ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ? ಮಹದಾಯಿ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಕರ್ನಾಟಕ. ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದಂಥ ವರ್ಷ 2005. ಸೊ ಪ್ಯಾನ್ನ ವಿಸ್ತೃತ ರೂಪವೇನು? ಪರ್ಸನಲ್ ಅಕೌಂಟ್ ನಂಬರ್. ಆಯ್ಕೆ 3. ಭಾರತದ ಮೊದಲ ಸಿಮೆಂಟ್ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಚೆನ್ನೈ. ಅಸ್ಸಾಂ ರೈಫಲ್ಸ್ನ ಪ್ರಧಾನ ಕಾರ್ಯಾಲಯ ಎಲ್ಲಿ ಕಂಡುಬರುತ್ತದೆ? ಶಿಲ್ಲಾಂಗ್. ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿಸಿ ಚಿಕ್ಕದೇವರಾಜನಾಲೆ ಮತ್ತು ದೊಡ್ಡ ದೇವರಾಜನಾಲೆ ಎಂಬ ಕಾಲುವೆಗಳನ್ನು ನಿರ್ಮಿಸಿ ನೀರಾವರಿ ಸೌಲಭ್ಯವನ್ನು ಒದಗಿಸಿದವರು ಯಾರು? ಚಿಕ್ಕದೇವರಾಜ ಒಡೆಯರು. ಭಾರತದ ಮೊದಲ ಸುಧಾರಿತ ಹೋಮಿಯೋಪತಿ ವೈರಾಲಜಿ ಪ್ರಯೋಗಾಲಯ ಈ ಕೆಳಗಿನ ಯಾವ ನಗರದಲ್ಲಿ ಸ್ಥಾಪನೆಯಾಗಿದೆ? ಕೋಲ್ಕತ್ತಾ. ಈ ಕೆಳಗಿನವುಗಳಲ್ಲಿ ಯಾವ ಬೆಳೆ ಮಣ್ಣಿನಲ್ಲಿ ನೈಟ್ರೋಜನ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ? ಬಟಾಣಿ. ಕ್ಲೋರೋಫಾರ್ಮ್ ಅನ್ನು ಸಿದ್ಧಪಡಿಸಲು ಬಳಸುವ ಅನಿಲ ಯಾವುದು? ಮೀಥೇನ್. ಈ ಕೆಳಗಿನ ಯಾವ ದ್ವೀಪಕ್ಕೆ ಶಹೀದ್ ದ್ವೀಪ ಎಂದು ನಾಮಕರಣ ಮಾಡಲಾಗಿದೆ? ನೀಲ್ ದ್ವೀಪ. ರಾಜ್ಯ ವಿಧಾನಸಭೆಯಲ್ಲಿ ಈ ಕೆಳಗಿನ ಯಾರ ಅನುಮತಿ ಪಡೆದು ವಿತ್ತೀಯ ಮಸೂದೆ ಮಂಡಿಸಲಾಗುತ್ತದೆ? ರಾಜ್ಯಪಾಲರು. ಐತಿಹಾಸಿಕ ಚಂದ್ರಗಿರಿ ಕೋಟೆ ಯಾವ ರಾಜ್ಯದಲ್ಲಿದೆ? ಆಂಧ್ರ ಪ್ರದೇಶ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪನೆ ಮಾಡಿದಂಥ ವರ್ಷ ಅಕ್ಟೋಬರ್ 12, 1993. ಶಹಜಹಾನ್ನ ಪತ್ನಿ ಮುಮ್ತಾಜ್ ಮಹಳ್ಳ ಮೂಲ ಹೆಸರೇನು? ಸೊ ಆಯ್ಕೆ 3 ಅರ್ಜಮಂದ್ ಬೇಗಂ. ಆಮ್ಲ ಮಳೆಯಾಗಲು ಪರಿಸರ ಮಾಲಿನ್ಯ ಕಾರಣ. ಹಾಗಾದರೆ ಯಾವ ರಾಸಾಯನಿಕಗಳಿಂದ ಆಮ್ಲ ಮಳೆ ಆಗುತ್ತದೆ? ನೈಟ್ರಸ್ ಆಕ್ಸೈಡು, ಸಲ್ಫರ್ ಆಕ್ಸೈಡ್. ಈ ಕೆಳಗಿನ ಯಾರ ಜನ್ಮದಿನವನ್ನು ರಾಷ್ಟ್ರೀಯ ಏಕತಾ ದಿನ ಅಂತ ಆಚರಣೆ ಮಾಡ್ತಾರೆ? ಉಕ್ಕಿನ ಮನುಷ್ಯ. ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲರು. ಈ ಕೆಳಗಿನ ಯಾವ ದೇವಾಲಯವನ್ನು ವೈಟ್ ಪಗೋಡಾ ಎಂದು ಕರೆಯುತ್ತಾರೆ? ಜಗನ್ನಾಥ ದೇವಾಲಯ ಪೂರಿ. ಹಾಗೆ ಸೂರ್ಯ ದೇವಾಲಯ ಕೊನಾರ್ಕವನ್ನು ಬ್ಲ್ಯಾಕ್ ಪಗೋಡಾ ಅಂತ ಕರೀತಾರೆ. ಡೋವರ್ ಜಲಸಂಧಿ ಈ ಕೆಳಗಿನ ದೇಶವನ್ನು ಬೇರ್ಪಡಿಸುತ್ತದೆ? 48 ಸರಿಯಾದ ಉತ್ತರ ಇಂಗ್ಲೆಂಡ್ ಮತ್ತು ಫ್ರಾನ್ಸ್.
ಲೋಕಸಭೆ ಅಂಗೀಕರಿಸಿದ ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಎಷ್ಟು ದಿನಗಳ ಒಳಗಾಗಿ ಕ್ರಮ ತೆಗೆದುಕೊಳ್ಳದಿದ್ದರೆ ಅದು ಅಂಗೀಕೃತವಾಗಿತ್ತೆಂದು ತಿಳಿಸಲಾಗುತ್ತದೆ? ಸರಿಯಾದ ಉತ್ತರ 14 ದಿನಗಳು. ಸಾಮಾನ್ಯ ಉಪ್ಪು ಈ ಕೆಳಗಿನ ಎರಡು ಮೂಲಧಾತುಗಳನ್ನು ಒಳಗೊಂಡಿರುತ್ತದೆ: ಸೋಡಿಯಂ ಮತ್ತು ಕ್ಲೋರಿನ್ NaCl. ಆಮಶಂಕೆ ರೋಗವು ಈ ಕೆಳಗಿನ ಯಾವ ಮಾಧ್ಯಮದ ಮೂಲಕ ಹರಡುತ್ತದೆ? ಸರಿಯಾದ ಉತ್ತರ ನೀರಿನ ಮೂಲಕ. 1 TMC ನೀರು ಎಷ್ಟಕ್ಕೆ ಸಮವಾಗಿದೆ? 1,000 ದಶಲಕ್ಷ ಘನ ಅಡಿ. ಬಾಹ್ಯಾಕಾಶಕ್ಕೆ ತೆರಳಿದ ಭಾರತೀಯ ಮೂಲದ ಕಲ್ಪನಾ ಚಾವ್ಲಾ ದುರಂತಕ್ಕೀಡಾದ ಬಾಹ್ಯಾಕಾಶ ನೌಕೆ ಯಾವುದು? ಕೊಲಂಬಿಯಾ. ಹಾಲು ಉಳಿಯಾದಾಗ ಉತ್ಪಾದನೆಯಾಗುವ ಆಮ್ಲ ಯಾವುದು? ಲ್ಯಾಕ್ಟಿಕ್ ಆಮ್ಲ. ಸಕ್ಕರೆಯನ್ನು ಹೈಡ್ರೋಲಿಸಿಸ್ ಪ್ರಕ್ರಿಯೆ ಮೂಲಕ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಆಗಿ ಪರಿವರ್ತಿಸುವ ಎನ್ಝೈಮ್ ಯಾವುದು? ಎನ್ಝೈಮ್ ಅಂದರೆ ಕಿಣ್ವ ಅಂತ. ಸರಿಯಾದಂಥ ಉತ್ತರ ಇನ್ವರ್ಟೇಸ್, ಆಯ್ಕೆ 4. ಚೀನಾದ ಅಧಿಕೃತ ಭಾಷೆ ಯಾವುದು? ಮ್ಯಾಂಡರಿನ್. ವಾಹಕದ ಮೂಲಕ ಚಾರ್ಜ್ ಹರಿವಿನ ಪ್ರಮಾಣವನ್ನು ಏನೆಂದು ಕರೆಯುತ್ತಾರೆ? ವಿದ್ಯುತ್ ಪ್ರವಾಹ. ಜಗನ್ನಾಥ ಪಂಡಿತರಾಜ್ ಅವರು ಇವರ ಮೆಚ್ಚಿನ ಕವಿಯಾಗಿದ್ದರು? ಶಹಜಹಾನ್. ಈ ಕೆಳಗಿನವುಗಳಲ್ಲಿ ದಾಮೋದರ್ ನದಿ ಮೂಲ ಯಾವುದು? ಛೋಟಾ ನಾಗ್ಪುರ. ಲೋಕಸಭಾ ಸ್ಪೀಕರ್ ತಮ್ಮ ರಾಜೀನಾಮೆ ಪತ್ರವನ್ನು ಕೆಳಗಿನ ಯಾರಿಗೆ ನೀಡಬೇಕು? ಲೋಕಸಭೆಯ ಉಪಸ್ಪೀಕರ್. ಉಷ್ಣ ಇಂಧನದಲ್ಲಾಗುವ ಶಕ್ತಿ ಪರಿವರ್ತನೆಯು ಇದು? ಉಷ್ಣ ಶಕ್ತಿಯಿಂದ ಯಾಂತ್ರಿಕ ಶಕ್ತಿ ಆಗತ್ತೆ. ಇನ್ನು ಈ ಕೆಳಗಿನ ಯಾವ ಸಮಿತಿಗಳು ಸಂಸತ್ತಿನ ಸಮಿತಿಗಳಾಗಿವೆ? ಸಾರ್ವಜನಿಕ ಲೆಕ್ಕಪತ್ರ, ಅಂದಾಜು, ಸಾರ್ವಜನಿಕ ಉದ್ದಿಮೆಯ ಸಮಿತಿ ಎಲ್ಲ ಬರೋದರಿಂದ ಆಯ್ಕೆ 4 ಮೇಲಿನ ಎಲ್ಲವು. ಪಕ್ಷಿಗಳಲ್ಲಿ ಕಂಡುಬರುವ ಹೃದಯ ಕೋಣೆಗಳ ಸಂಖ್ಯೆ ಎಷ್ಟು? 4. ಭಾರತದ ರಾಷ್ಟ್ರಪತಿಯವರು ಪರಿಶಿಷ್ಟ ಜಾತಿ ಆಯೋಗದವರ ಸಂವಿಧಾನದ ಯಾವ ವಿಧಿಯನ್ವಯ ನೇಮಕ ಮಾಡ್ತಾರೆ? ಸರಿಯಾದಂಥ ಉತ್ತರ 338ನೇ ವಿಧಿ. ಇನ್ನು ಸಾರ್ಕ್ ಸಂಘಟನೆಯ ಸ್ಥಾಪನೆಯಾದಂಥ ವರ್ಷ ಡಿಸೆಂಬರ್ 8, 1985. ಇ ಕಾಮರ್ಸ್ ಸೇವೆಗೆ ಸಂಬಂಧಿಸಿದಂತೆ ರಚಿಸಲಾದ ಸಮಿತಿ ಯಾವುದು? ಸರಿಯಾದ ಉತ್ತರ ಅಖಿಲೇಶ್ ರಂಜನ್. 3ನೇ ಪಂಚವಾರ್ಷಿಕ ಯೋಜನಾ ಅವಧಿಯ ಕಾಲ ಎಷ್ಟು? 1961ರಿಂದ 66. ಆರ್ಥಿಕ ಚಟುವಟಿಕೆಗಳು ಸಂಪೂರ್ಣ ಕುಸಿತಗೊಂಡಿದ್ದು ಉದ್ಯಮಗಳ ನಷ್ಟ, ಹೂಡಿಕೆಯ ಬಗ್ಗೆ ನಿರಾಶಾ ಭಾವನೆ ಇರುವುದು. ಇಂತಹ ಸಂದರ್ಭದಲ್ಲಿ ಸೃಷ್ಟಿಯಾದ ನಿರುದ್ಯೋಗವನ್ನು ಏನೆಂದು ಕರೆಯುತ್ತಾರೆ? ಚಕ್ರೀಯ ನಿರುದ್ಯೋಗ. ಈ ಕೆಳಗಿನ ಕೇಂದ್ರ ಸರ್ಕಾರದ ವೆಚ್ಚದ ಬಾಬ್ತುಗಳಲ್ಲಿ ಯೋಜನೇತರ ವೆಚ್ಚಗಳು ಯಾವುವು? ರಕ್ಷಣಾ ವೆಚ್ಚ, ಬಡ್ಡಿ ಪಾವತಿಗಳು, ಸಾಲ ಮತ್ತು ಮುಂಗಡಗಳು ಎಲ್ಲ ಬರೋದ್ರಿಂದ ಆಯ್ಕೆ 4 ಮೇಲಿನ ಎಲ್ಲವು. ಕುಸುಮ ಬಾಲೆ ಪುಸ್ತಕದ ಲೇಖಕರು ಯಾರು? ಮುಂದಿನ ಪ್ರಶ್ನೆ. ಸರಿಯಾದಂಥ ಉತ್ತರ ದೇವನೂರು ಮಹಾದೇವ್ ಅವರು. ಈ ಕೆಳಕಂಡ ಯಾವ ರಾಜ್ಯ ತೆಲಂಗಾಣದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ? ಸರಿಯಾದ ಉತ್ತರ ತಮಿಳುನಾಡು. ಮಂಜುಗಡ್ಡೆಯನ್ನು ಕರಗಿಸಿದಾಗ ಅದರ ತಾಪಮಾನ ಏನಾಗುತ್ತದೆ? ಸ್ಥಿರವಾಗುತ್ತದೆ. ಶೇರ್ ಶಾ ಸೂರಿ ಮತ್ತು ಹುಮಾಯೂನು ನಡುವೆ ಕನೌಜ್ ಯುದ್ಧ ನಡೆದಂಥ ವರ್ಷ 1540. ಇತ್ತೀಚೆಗೆ 78,220 ರಾಷ್ಟ್ರಧ್ವಜವನ್ನು ಏಕಕಾಲದಲ್ಲಿ ಬೀಸುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆ ಬರೆದಂಥ ದೇಶ ಯಾವುದು? ಇದರ ಬಗ್ಗೆ ನಮ್ಮ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸ್ಥಳದ ಬಗ್ಗೆಯೂ ಕೂಡ. ಸರಿಯಾದ ಉತ್ತರ ಭಾರತ.
ಪ್ರತಿ ವರ್ಷ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಕೆಳಕಂಡ ಯಾವ ದಿನಾಂಕದಂದು ಆಚರಿಸ್ತಾರೆ? ಮೇ 3ರಂದು. ಇದ್ರ ಬಗ್ಗೆನೂ ಕೂಡ ಮೇ 3 ಮತ್ತು 4ರ ವಿಡಿಯೋವನ್ನು ನೋಡಿ. ಅದರ ಹಿನ್ನೆಲೆ, ಕಳೆದ ವರ್ಷದ ಶ್ರೇಯಾಂಕ, ಈ ವರ್ಷದ ಶ್ರೇಯಾಂಕ, ಅಗ್ರಸ್ಥಾನದಲ್ಲಿರ್ತಕ್ಕಂಥ ದೇಶ ಯಾವುದು, ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಗಳನ್ನೆಲ್ಲ ಮೇ 3 ಮತ್ತು 4ರ ವಿಡಿಯೋದಲ್ಲಿ ನಿಮಗೆ ಪ್ರಚಲಿತ ವಿದ್ಯಮಾನಗಳ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ತಪ್ಪದೇ ನೋಡಿ. ಇತ್ತೀಚೆಗೆ ವೈಸ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಹುದ್ದೆಗೆ ಕೆಳಗಿನ ಯಾರನ್ನ ನೇಮಕ ಮಾಡಲಾಗಿದೆ? ಸರಿಯಾದ ಉತ್ತರ BS ರಾಜು. ಇವೆಲ್ಲ ಕರೆಂಟ್ ಅಫೇರ್ಸ್ನ ಪ್ರಶ್ನೆಗಳು. ಕರೆಂಟ್ ಅಫೇರ್ಸ್ ವಿಡಿಯೋವನ್ನು ಫಾಲೋ ಅಪ್ ಮಾಡ್ತಿರೋರಿಗೆ ಗೊತ್ತಾಗಿರುತ್ತೆ. ಇತ್ತೀಚೆಗೆ ಭಾರತದ ನೂತನ ವಿದೇಶಾಂಗ ಕಾರ್ಯದರ್ಶಿಯಾಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ? ವಿನಯ್ ಮೋಹನ್ ಕ್ವಾತ್ರಾ. ಸೊ ನಾವು ಟೆಲಿಗ್ರಾಮಲ್ಲಿ ಪ್ರತಿದಿನ ಡೈಲಿ ಕ್ವಿಜ್ ಅಂತ ಮಾಡ್ತೀವಿ. ಪ್ರತಿದಿನ 10ರಿಂದ 12 ಪ್ರಶ್ನೆಗಳನ್ನು ಕ್ವಿಜ್ ರೂಪದಲ್ಲಿ ನಿಮಗೆ ಕೊಡ್ತೀವಿ. ಟೈಮರ್ 5 ನಿಮಿಷ ಇರ್ತದೆ. ಸೊ ಆ ಒಂದು ಕ್ವಿಝನ್ನಾರು ನೀವು ಅಟೆಂಡ್ ಮಾಡಿಕೊಂಡು ಇಂಥ ಮಾಹಿತಿಗಳನ್ನು ಪಡ್ಕೋಬೋದು, ಅಥವಾ ರೆಗ್ಯುಲರ್ ಆಗಿ 2-3 ದಿನಗಳಿಗೆ ಪ್ರಚಲಿತ ವಿದ್ಯಮಾನಗಳ ವಿಡಿಯೋ ಚಾನಲಲ್ಲಿ ಬರ್ತಾ ಇರುತ್ತೆ, ಅಲ್ಲಿ ಕೂಡ ಈ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ತಪ್ಪದೆ ಅದನ್ನು ಫಾಲೋ ಅಪ್ ಮಾಡಿ. ಹಾಗೆ ಜನವರಿಯಿಂದ ಏಪ್ರಿಲ್ ತನಕ 4 ತಿಂಗಳ ಪ್ರಚಲಿತ ವಿದ್ಯಮಾನಗಳ ಕ್ಲಾಸ್ ನೋಟ್ಸನ್ನು ಆನ್ಲೈನ್ ಸ್ಟೋರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ಗಳು, ಆಸಕ್ತರು ಹೋಗಿ ಪರ್ಚೇಸ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅವೈಲೇಬಲ್ ಇದೆ. ಸಾರ್ವಜನಿಕ ಸೇವೆಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ಮುಖ್ಯಮಂತ್ರಿ ಮಿತನ್ ಯೋಜನೆಯನ್ನು ಕೆಳಗಿನ ಯಾವ ಸರ್ಕಾರ ಜಾರಿಗೆ ತಂದಿದೆ? ಸೊ ಸರಿಯಾದ ಉತ್ತರ ಛತ್ತೀಸ್ಗಢ. ಇದು ಕೂಡ ಕರೆಂಟ್ ಅಫೇರ್ಸಿಂದ ಕವರ್ ಆಗಿದೆ. ಇತ್ತೀಚೆಗೆ ಭಾರತದ ಮೊದಲ ಗ್ರೀನ್ಫೀಲ್ಡ್ ಧಾನ್ಯ ಆಧಾರಿತ ಎಥನಾಲ್ ಉತ್ಪಾದನಾ ಘಟಕ, ಇದನ್ನು ಕೂಡ ಕರೆಂಟ್ ಅಫೇರ್ಸ್ನ ಪ್ರಶ್ನೆಯಾಗಿದೆ. ಇದು ಸ್ಥಾಪನೆಯಾಗಿರೋದು ಬಿಹಾರದಲ್ಲಿ. ಇತ್ತೀಚೆಗೆ ವಿತ್ತಿ ನೀತಿ ಸಮಿತಿಯ ಪದನಿಮಿತ್ತ ಸದಸ್ಯರಾಗಿ ಕೆಳಗಿನ ಯಾರು ನೇಮಕಗೊಂಡಿದ್ದಾರೆ? ರಾಜೀವ್ ರಂಜನ್ ಅವರು. ಸೊ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸ್ಥಳೀಯ ಜಲಜನಕ ಇಂಧನ ವಿದ್ಯುತ್ ಹಡಗು ನಿರ್ಮಿಸಲು ಶಿಪ್ಪಿಂಗ್ ಮತ್ತು ಜಲಮಾರ್ಗಗಳನ್ನು ಕೆಳಗಿನ ಜಲಮಾರ್ಗಗಳ ಸಚಿವಾಲಯ ಸಜ್ಜಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಭಾರತದ ಮೊದಲ ಸ್ಥಳೀಯ ಜಲಜನಕ ಇಂಧನ ವಿದ್ಯುತ್ ಯಾವುದಪ್ಪ ಅಂದರೆ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್. ಇದು ಕೂಡ ಕರೆಂಟ್ ಅಫೇರ್ಸಿಂದ ಪ್ರಶ್ನೆ. ಇನ್ನು ಇತ್ತೀಚೆಗೆ ಯಾವ ರಾಜ್ಯದ ಮಿಯಾನ್ ಕಾ ಬಾಟಾ ರೈಲು ನಿಲ್ದಾಣವನ್ನು ಮಹೇಶ್ ನಗರ ಹಾಲ್ಟ್ ಎಂದು ಮರುನಾಮಕರಣ ಮಾಡಲಾಗಿದೆ? ರಾಜಸ್ಥಾನ್. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ಪ್ರಾರಂಭಿಸಿದ ಭಾರತದ ಮೊದಲ ಡೈರಿ ರೇಡಿಯೋ ಹೆಸರೇನು? ಇದು ಕೂಡ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸರಿಯಾದ ಉತ್ತರ ದೂದ್ವಾಣಿ. ಚೀನಾದ ಹ್ಯಾಂಗ್ಝೌನಲ್ಲಿ ನಡೆಯಲಿರುವ ಈ ವರ್ಷದ ಏಷ್ಯನ್ ಗೇಮ್ಸ್ನಲ್ಲಿ ತನ್ನ ದೇಶದ ಕ್ರೀಡಾಪಟುವನ್ನು ಕಳುಹಿಸುವುದಿಲ್ಲ ಎಂದು ಕೆಳಗಿನ ಯಾವ ದೇಶ ತಿಳಿಸಿದೆ? ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಸೊ ಇದು ಕೂಡ ಕರೆಂಟ್ ಅಫೇರ್ಸಿಂದ ಕವರ್ ಆಗಿರ್ತಕ್ಕಂಥ ಪ್ರಶ್ನೆ. ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ 100% ಕುಟುಂಬಗಳನ್ನು ಒಳಗೊಂಡಿರುವ ಭಾರತದ ಮೊದಲ ಜಿಲ್ಲೆ ಎಂಬ ಪ್ರಶಂಸೆಗೆ ಕೆಳಗಿನ ಯಾವ ಒಂದು ಸ್ಥಳ ಪಾತ್ರವಾಗಿದೆ? ಇದು ಕೂಡ ರೀಸೆಂಟಾಗಿ ಕರೆಂಟ್ ಅಫೇರ್ಸಿಂದ ಬಂದಿರತಕ್ಕಂಥ ಪ್ರಶ್ನೆ. ಸೊ ಜಮ್ಮು ಕಾಶ್ಮೀರದ ಸಾಂಬಾ. 625ರ ಮೇಲೆ ಸರಳ ಬಡ್ಡಿ 25 ಹೆಚ್ಚಾಗಿದೆ. ಹಾಗೆಯೇ ಸಮಯ 2 ವರ್ಷ ಹೆಚ್ಚಾದರೆ ವಾರ್ಷಿಕ ಬಡ್ಡಿ ದರವನ್ನು ಕಂಡುಹಿಡಿಯಿರಿ. ಸೊ ಸರಳ ಬಡ್ಡಿಯನ್ನು ಕೊಟ್ಟಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ, ಟೈಮನ್ನು ಕೊಟ್ಟಿದ್ದಾರೆ. ಸೊ ವಾರ್ಷಿಕ ಬಡ್ಡಿ ದರವನ್ನು ನೀವು ಕಂಡುಹಿಡಿದರೆ 2% ಬರುತ್ತೆ. ಪರ್ಸೆಂಟೇಜನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಸಿಂಪಲ್ ಫಾರ್ಮುಲಾ ನೀವು ಅಪ್ಲೈ ಮಾಡಿ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PTR/100. ನಿಮಗೆ ಬೇಕಿರೋದು 6. ಸೊ R ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ P ಆ್ಯಂಡ್ T. ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ 25 ರೂಪಾಯಿ, ಇಂಟು 100 ಮಾಡಿ 25 ಇಂಟು 100 ಡಿವೈಡೆಡ್ ಬೈ P ಕೊಟ್ಟಿದ್ದಾರೆ ಅಸಲು 625 ರೂಪಾಯಿ, ಇಂಟು ಟೈಮ್ 2 ವರ್ಷ ಅಂತ ಕೊಟ್ಟಿದ್ದಾರೆ. ಸೊ 25 ಒಂದ್ಲಿ 25 ಇಂಟು 25, 25 ಇಂಟು 4, 2 ಒಂದ್ಲಿ 2 ಸೊ 2% ಬಡ್ಡಿ ದರ ಬರುತ್ತೆ. ಸೊ ಮುಂದೆ ತುಂಬ ಸರಳವಾದಂಥ ಒಂದು ಸರಣಿ ಕೊಟ್ಟಿದ್ದಾರೆ. 1, 3, 5, 7, 9, 11 ಬೆಸ ಸಂಖ್ಯೆಗಳ ಸರಣಿ. ಸೊ ಮುಂದೆ ಆಬ್ವಿಯಸ್ಲಿ 13 ಬರುತ್ತೆ. ಗೀತಾ ನೈಋತ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾಳೆ. ಅವಳು 90 ಡಿಗ್ರಿ ತನ್ನ ಬಲಕ್ಕೆ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾಳೆ.
ಮತ್ತು ಅವಳು ತನ್ನ ಎಡಕ್ಕೆ ತಿರುಗಿ 45 ಡಿಗ್ರಿ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾಳೆ. ಹಾಗಾದರೆ ಆಕೆ ಈಗ ಯಾವ ದಿಕ್ಕಿಗೆ ತಿರುಗಿದ್ದಾಳೆ? ಸೊ ತುಂಬ ಸರಳವಾಗಿದೆ ಪ್ರಶ್ನೆ. ಮೊದಲು ಈ ಕಡೆ ದಿಕ್ಕುಗಳನ್ನು ನಿಮಗೆ ಬರ್ಬಿಡ್ತೀನಿ. ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇದು ನಿಮಗೆ ಗೊತ್ತಿರುತ್ತೆ. ಸೊ ಈ ಪಾಯಿಂಟನ್ನು ನೀವು ತಗೊಂಡ್ರೆ ಈ ಪಾಯಿಂಟಲ್ಲಿ ಯಾಕೆ ಇದ್ದಾಳೆ ಅಂದರೆ ಗೀತಾ ನೈಋತ್ಯ ದಿಕ್ಕಿಗೆ ಮುಖ ಮಾಡಿದ್ದಾಳೆ. ನೈಋತ್ಯ ಈ ಕಡೆ, ಇದು ನೈಋತ್ಯ ದಿಕ್ಕು. ಸೊ ಗೀತಾ ಈ ಕಡೆ ಮುಖ ಮಾಡ್ಕೊಂಡಿದ್ದಾಳೆ. 90 ಡಿಗ್ರಿ ತನ್ನ ಬಲಕ್ಕೆ ತಿರುಗ್ತಾಳೆ. ಆ್ಯರೋ ಮಾರ್ಕ್ ಯಾವ ಕಡೆ ಇರುತ್ತೋ ಅದರ ಈ ಸೈಡು ಬಲ ಆಗಿರುತ್ತೆ, ಈ ಸೈಡು ಎಡ ಆಗಿರ್ತದೆ. ಸೊ ಬಲಭಾಗ ಅಂದರೆ ಈ ಕಡೆ. 90 ಡಿಗ್ರಿ ಅಂದರೆ ನೋಡಿ, ಇದು 45 ಡಿಗ್ರಿ ಲಘು ಕೋನ. ಇಲ್ಲಿಗೆ 45 ಆಗುತ್ತೆ, ಇಲ್ಲಿಗೆ 90 ಆಗುತ್ತೆ. ಸೊ ಈ ಕಡೆ ತಿರುಗದಾಯಿತು. 90 ಡಿಗ್ರಿ ಬಲಕ್ಕೆ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾಳೆ. ಇದನ್ನು ನೀವು ನೆಗ್ಲೆಕ್ಟ್ ಮಾಡ್ಬೋದು, ಅವರು ದಿಕ್ಕು ಬಗ್ಗೆ ಮಾತಾ ಕೇಳಿರೋದು ಇಲ್ಲಿ. ಸೊ 90 ಡಿಗ್ರಿ ಬಲಕ್ಕೆ ಅಂದರೆ ಇಲ್ಲಿದ್ದಂತಹ ಹುಡುಗಿ ಈ ಕಡೆ ತಿರುಗಿ ಈ ಕಡೆ ಬಂದಿದ್ದಾಳೆ. ಸೊ ನಂತರ ಅವಳು ತನ್ನ ಎಡಕ್ಕೆ ತಿರುಗಿ 45 ಡಿಗ್ರಿ ತಿರುಗ್ತಾಳೆ ಅಂತ ಹೇಳಿದರೆ, ಸೊ ಈ ಪೊಸಿಷನಲ್ಲಿ ಇರ್ತಕ್ಕಂಥವಳು 45 ಡಿಗ್ರಿ ಎಡ ಅಂದರೆ ವಾಪಸ್ ಈ ಕಡೆ. ಸೊ ಇಲ್ಲಿಗೆ ಬರ್ತಾಳೆ. ಈಗ ಹೊಸ ಪೊಸಿಷನ್ನು ಹಿಂಗಾಯಿತು. ಈಗ ಆಕೆ ಯಾವ ದಿಕ್ಕಲ್ಲಿದ್ದಾಳೆ ಅಂದರೆ ನೋಡಿ, ಇದು ಪೂರ್ವ ದಿಕ್ಕಾದಮೇಲೆ ಇದು ಪಶ್ಚಿಮ ದಿಕ್ಕಾಗುತ್ತೆ. ಸೊ ಆಯ್ಕೆ 4 ಸರಿಯಾದಂಥ ಉತ್ತರ. ಸಿಂಪಲಾಗಿ ಹೇಳಬೇಕು ಅಂದರೆ ಈ ಪೊಸಿಷನಲ್ಲಿ ಸ್ಟಾರ್ಟಿಂಗಲ್ಲಿ ಇರ್ತಾಳೆ ನೈಋತ್ಯ ದಿಕ್ಕಲ್ಲಿ. 90 ಡಿಗ್ರಿ ಬಲಕ್ಕೆ ತಿರುಗಿದಾಗ ಈ ಕಡೆ ಹೋಗ್ತಾಳೆ ವಾಯುವ್ಯ ದಿಕ್ಕಿಗೆ. ಅದಾದಮೇಲೆ 45 ಡಿಗ್ರಿ ಎಡಕ್ಕೆ ತಿರುಗಿದಾಗ ಪಶ್ಚಿಮ ದಿಕ್ಕಿಗೆ ಬರ್ತಾಳೆ. ಇಷ್ಟೇ ಸಿಂಪಲ್ ಪ್ರಶ್ನೆ ಇದು. ಪಶ್ಚಿಮ ಸರಿಯಾದಂಥ ಉತ್ತರ. ಸೊ ಮುಂದಿನ ಪ್ರಶ್ನೆ ಸರಳ ಬಡ್ಡಿಗೆ ಸಂಬಂಧಪಟ್ಟಂಗೆ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PTR/100. ಪಿ ಅಂದರೆ ಅಸಲು, 500 ರೂಪಾಯಿ ಅಸಲ್ಗೆ 6 ವರ್ಷಕ್ಕೆ 5% ಬಡ್ಡಿ. ಸರಳ ಬಡ್ಡಿ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ 500 ರೂಪಾಯಿ ಅಸಲಿಗೆ 6 ವರ್ಷಕ್ಕೆ 5% ಅಂತ ಎಷ್ಟಾಗುತ್ತೆ? 8 100. 100 100 105, 5 30, 35 ನೋಡಿ, 5 25, 25 150. ಆಯ್ಕೆ 2 ಸರಿಯಾದಂಥ ಉತ್ತರ. ಒಂದು ವಾಹನ 72 ಕಿಲೋಮೀಟರ್ ಪ್ರತಿ ಗಂಟೆ ಚಲಿಸುತ್ತದೆ. ಹಾಗಾದರೆ ಇದನ್ನು ಮೀಟರ್ ಪ್ರತಿ ಸೆಕೆಂಡಿಗೆ ಬದಲಾಯಿಸಿ. ಸೊ ನಿಮಗೆ ಮೊದಲೇ ಹೇಳಿದ್ದೀನಿ ನಾನು, ಕಿಲೋಮೀಟರ್ ಪರ್ ಅವರನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಏನು ಸಂಖ್ಯೆ ಕೊಟ್ಟಿರ್ತಾರೋ ಅದನ್ನು 5/18ರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ 72 ಕೊಟ್ಟಿದ್ದಾರೆ, 72ನ್ನು 5/18ರಿಂದ ಮಲ್ಟಿಪ್ಲೈ ಮಾಡಿ ಕಿಲೋಮೀಟರ್ ಪರ್ ಅವರ್ ಇರೋದು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಆಗುತ್ತೆ. 18 1 18 4 4 5 20. ಅದೇ ರೀತಿ ಒಂದು ಪಕ್ಷ ಮೀಟರ್ ಪರ್ ಸೆಕೆಂಡಲ್ಲಿ ಕೊಟ್ಟು ಕಿಲೋಮೀಟರ್ ಕೇಳಿದ್ರೆ ಮೀಟರ್ ಪರ್ ಸೆಕೆಂಡಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ನೀವು ಆ ಸಂಖ್ಯೆಯನ್ನು 18/5 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಆಗುತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಸೊ ಇವಾಗ ನೋಡಿ, 20 ಮೀಟ್ರ್ ಇದೆ. 20 ಮೀಟ್ರನ್ನ ಕಿಲೋಮೀಟರ್ ಕನ್ವರ್ಟ್ ಮಾಡಬೇಕು ಅಂದರೆ 20 × 18/5. 5 1 5 4 18 4 72 ಕಿಲೋಮೀಟ್ರಾಗಿ ಕನ್ವರ್ಟ್ ಆಗುತ್ತೆ. ಸೊ ಮುಂದಿಂದು ಕೋಡಿಂಗ್ ಡಿಕೋಡಿಂಗ್ ಸಂಬಂಧಪಟ್ಟಂಗೆ ಪ್ರಶ್ನೆ ಇದೆ, ನೀವು ಇಲ್ಲಿ ಗಮನಿಸ್ಬೋದು. ಮೈಂಡನ್ನು KGLB ಅಂತ ಮಾಡಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ, 2 ಆಲ್ಫಾಬೆಟ್ನ ಕಮ್ಮಿ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು KLM ಬರುತ್ತೆ. M ಫಸ್ಟ್ ಇದೆ, K ಹಿಂದೆ ಇದೆ, 2 ಆಲ್ಫಾಬೆಟ್ನ ಕಮ್ಮಿ ಮಾಡಿ ಬರ್ತಿದ್ದಾರೆ. ಅದೇ ರೀತಿ ಇದೆ ನೋಡಿ, GHI, G ಇಲ್ಲಿದೆ, 2 ಆಲ್ಫಾಬೆಟ್ ಬಿಟ್ಟು I ಇದೆ. ಸೊ ಅದೇ ರೀತಿ D ಇಂದ ಶುರು ಮಾಡಬೇಕಂದ್ರೆ 2 ಆಲ್ಫಾಬೆಟ್ ಹಿಂದೆ ಹೋಗಬೇಕು, B ಬರುತ್ತೆ. ಅದೇ I ಇಂದ 2 ಆಲ್ಫಾಬೆಟ್ ಹಿಂದೆ ಹೋದರೆ G ಬರುತ್ತೆ. ಸೊ ಇದೇ ರೀತಿ ನೀವು ಆನ್ಸರ್ಸ್ನ ಮಾಡ್ಕೋಬೋದು. 91ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ನಾನು 4 ಮಕ್ಕಳ ಕುಟುಂಬದಲ್ಲಿ ದೊಡ್ಡವನಾಗಿದ್ದೇನೆ. ನನ್ನ ತಂದೆ ಸಹೋದರನಿಗೆ ಒಬ್ಬ ಮಗನಿದ್ದಾನೆ. ಹಾಗಾದರೆ ನನಗೂ ಆ ಮಗನಿಗೂ ಇರುವ ಸಂಬಂಧವೇನು? ಸಹೋದರ. ಎ ಅನ್ನೋದನ್ನು 1 ಅಂತ, CAR ಅನ್ನೋದನ್ನು 22 ಅನ್ನೋಂಥ ಒಂದು ಕೋಡಿಂಗ್ ಮಾಡೋದಾದರೆ ಆಫೀಸರ್ ಅನ್ನೋದನ್ನು ಯಾವ ರೀತಿ ಕೋಡ್ ಮಾಡ್ಬೋದು? ಸೊ ಇಲ್ಲೇನೆಲ್ಲ ಆ್ಯಡ್ ಮಾಡಿದ್ದಾರೆ. ಎನ 1 ಅಂತ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗಿದ್ರೆ CAR 22 ಹೆಂಗಾಗುತ್ತೆ ಅಂದರೆ ಸಿದು 3 ಬರುತ್ತೆ, ನಂಬರ್ 3 ಆಲ್ಫಾಬೆಟ್ಟು. A1 + R 18, 18 + 1 19, 19 + 3 22. ಅದೇ ರೀತಿಯಲ್ಲಿ ನೀವು ಉಳಿದದನ್ನ ಇಂಡಿಕೇಟ್ ಮಾಡಬೇಕಷ್ಟೆ. O ಅಂದರೆ 15 ಪ್ಲಸ್ F ಅಂದರೆ 6 ಮತ್ತು F ಇದೆ 6 ಪ್ಲಸ್ I ಇದೆ. ಐನ ಮೌಲ್ಯ 9 ಆಗುತ್ತೆ, 9ನೇ ಆಲ್ಫಾಬೆಟ್ ಅದು. ಅದಾದಮೇಲೆ C 3, E 5 ಪ್ಲಸ್ R 18. ಇಷ್ಟನ್ನು ನೀವು ಕೂಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ ಈ ಪ್ರಶ್ನೆಗೆ. ಸೊ 93ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 4 62 ಆಗುತ್ತೆ. ಟೋಟಲ್ ಎಲ್ಲವನ್ನು ಕೂಡಿ. ದತ್ತ ಪರಿಕಲ್ಪನೆಗಳಿಗೆ ಸರಿಹೊಂದುವ ಆಕೃತಿಯನ್ನು ಆಯ್ಕೆ ಮಾಡಿರಿ. ತರಕಾರಿ, ಪ್ರಾಣಿಗಳು, ಆಲೂಗಡ್ಡೆ.
ಸರಿಯಾದ ಉತ್ತರ ಮೂರನೇದು. ತರಕಾರಿ ಮತ್ತು ಆಲೂಗಡ್ಡೆ ಒಂದು ಕಡೆ ಬರುತ್ತೆ, ಪ್ರಾಣಿಗಳು ಒಂದು ಕಡೆ. ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿರುವಂತಹ ಒಟ್ಟು ಆಯತಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಕ್ಯಾಲ್ಕುಲೇಟ್ ಮಾಡಿ, ಇದು 10 ಬರುತ್ತೆ ಟೋಟಲು. ವಿಶ್ವಸಂಸ್ಥೆಯಲ್ಲಿ ವಿಶ್ವ ಅಹಿಂಸಾ ದಿನಕ್ಕೆ ಆಗ್ರಹಿಸಿ ಪ್ರಸ್ತಾವನೆಯನ್ನು ಮಂಡಿಸಿದಂಥವ್ರು ಯಾರು? ಸೊ ಶಿರಿನ್ ಇಬಾಡಿ. ಲೋಕಸಭೆಯನ್ನು ಮುಂದೂಡುವ ಅಧಿಕಾರವನ್ನು ಈ ಕೆಳಗಿನ ಯಾರು ಹೊಂದಿದ್ದಾರೆ? ರಾಷ್ಟ್ರಪತಿಗಳು. ಬ್ಯಾಂಕುಗಳು ತಮ್ಮಲ್ಲಿರುವ ಹೆಚ್ಚುವರಿ ಹಣವನ್ನು ರಿಸರ್ವ್ ಬ್ಯಾಂಕ್ನಲ್ಲಿ ಇರಿಸಿದಾಗ ಅದಕ್ಕೆ ನೀಡಲಾಗುವ ಬಡ್ಡಿಯನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ರಿವರ್ಸ್ ರೆಪೋ ದರ ಅಂತ ಹೇಳ್ತಾರೆ. ಇನ್ನು ಸಮುದ್ರ ಶಕ್ತಿ ಅನ್ನೋ ಒಂದು ಮಿಲಿಟರಿ ಎಕ್ಸರ್ಸೈಸ್ ಏನಿದೆ, ಅದು ಭಾರತ ಮತ್ತು ಇಂಡೋನೇಷ್ಯಾ ನಡುವೆ ನಡೀತಕ್ಕಂಥದ್ದು. ಇನ್ನು ಭಾರತದಲ್ಲಿ ಕೈಗಾರಿಕಾ ಸಾಲದ ಅಪೆಕ್ಸ್ ಬ್ಯಾಂಕ್ ಯಾವುದು ಅಂತ ಹೇಳಿದ್ರೆ IDBI ಬ್ಯಾಂಕ್. ಇದಿಷ್ಟು ದಿನಾಂಕ 8/5/2022 ಕ್ಲಾಸಿಕ್ ಸಂಸ್ಥೆ ಧಾರವಾಡ ಅವರು ನಡೆಸಿದಂಥ PC ಮಾದರಿ ಪ್ರಶ್ನೆ ಪತ್ರಿಕೆ ಆಗಿತ್ತು. ಈ ಪ್ರಶ್ನೆ ಪತ್ರಿಕೆಯನ್ನು ಟೆಲಿಗ್ರಾಮಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇನ್ನು 100 ಅಂಕಗಳ PC ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಒಂದು ಕೊಟ್ಟಿದ್ದೀವಿ. ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ಅಟೆಂಡ್ ಮಾಡಿ. ನಿಮ್ಮ ಅಂಕಗಳನ್ನು ತಪ್ಪದೆ ಬಂದು ಇಲ್ಲಿ ಕಮೆಂಟ್ ಮಾಡಿ. ಅಲ್ಲಿ ಕೂಡ ಬ್ಲಾಗಲ್ಲೂ ಕೂಡ ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋಂದಿಗೆ. ಎಲ್ರಿಗೂ ಧನ್ಯವಾದಗಳು.